ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮನ್ನ ಒಂದು ಹೊಸ ಅಲ್ಲ ಒಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಪ್ಲೇಸ್ ಅಂದರೆ ನಮ್ಮ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿರುವಂತಹ ಯಜಮಾನ ಮೂವಿ. ಆ ಮೂವಿಯಲ್ಲಿ ಬರುವಂಥ ಆ ಮನೆ ಸೆಟ್ ಏನು ಹಾಕಿದ್ರಲ್ಲ, ಆ ಸೆಟ್ ಹಾಕಿದಂಥ ಜಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಈ ಪ್ಲೇಸು ಎಲ್ಲಿ ಬರುತ್ತೆ ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಸೊ ನೋಡ್ಬೋದು ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ. ಓ ಮೈ ಗಾಡ್, ನೋಡಿ ಅಷ್ಟು ಸೈಕಿದೆ ಬ್ಯಾಕ್ಗ್ರೌಂಡ್ ಮಾತ್ರ. ತೋರಿಸ್ತೀನಿ ನೋಡಿ. ಸೊ ನನಗೇನು ತೋರಿಸ್ತಾ ಇದ್ದೀನಲ್ಲ ಈ ಮನೇನ, ಸೊ ಈ ಮನೆ ಒಂದು ಸೆಟ್ಟು ಆ ಮೂವಿಗೋಸ್ಕರ ಹಾಕಿದ್ದು. ಈ ಒಂದು ಪ್ಲೇಸಲ್ಲಿ ಈ ಬೆಟ್ಟದ ಮೇಲೆ ಅವರು ಹಾಕಿದ್ದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು. ಅದು ಕೂಡ ಜುಲೈ ಆಗಿರೋದ್ರಿಂದ ತುಂಬ ಮೋಡ ಕಾಣಿಸ್ತಾ ಇದೆ, ಮಳೆ ಲೈಟಾಗಿ. ತುಂಬ ಚೆನ್ನಾಗಿದೆ ಪ್ಲೇಸು. ನಿಮ್ಗೆ ಏನಾದ್ರೂ ಶೂಟ್ ಮಾಡಬೇಕು ಪ್ರೀ ವೆಡ್ಡಿಂಗ್ಸಿಗೆ ಇಲ್ಲ ಫೋಟೋ ಶೂಟ್ಸ್ಗೆ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಯಾವುದೇ ಥರ ಸೆಕ್ಯೂರಿಟಿ ಏನಿಲ್ಲ. ಸೊ ಯಾವಾಗಲೂ ಫ್ರೀ ಇರುತ್ತೆ ಜಾಗ. ಸೊ ಆರಾಮಾಗಿ ಬಂದು ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಯಜಮಾನ್ರು ಇವಾಗ ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಫ್ಯಾಮಿಲಿ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಫೋಟೋಸು ರೀಲ್ಸ್ ಅಂತ ಬ್ಯುಸಿ ಆಗಿಬಿಟ್ವಿ. ನೋಡ್ಬೋದು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ರೀಲ್ಸ್ ಕೂಡ. ತುಂಬ ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಂತು. ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಹಂಗಾಗಿ ಬಂದುಬಿಟ್ವಿ. ಇನ್ನು ಅಲ್ಲಿಂದ ನಾವು ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಹೋದ್ವಿ. ನೋಡ್ಬೋದು ತುಂಬ ಮಳೆ ಟೈಮ್ ಹೋಗಿರೋದ್ರಿಂದ ನಾವು. ಸೊ ಹಾಗೆ ಈ ದೇವಸ್ಥಾನಕ್ಕೆ ಬರೋವಂಥವ್ರು ಯಾರೇ ಆಗಿದ್ದರೂ ಆದಷ್ಟು ಟ್ರೆಡಿಷ್ನಲಾಗಿ ಬನ್ನಿ. ಹೆಣ್ಮಕ್ಳು ಆದಷ್ಟು ಚೂಡಿದಾರು, ಹಾಗೆ ಚೂಡಿದಾರ್ಗೆ ವೇಲ್ ಈಸ್ ಕಂಪಲ್ಸರಿ. ವೇಲ್ ಇಲ್ಲ ಅಂದರೆ ನಮಗೆ ದೇವ್ರನ್ನ ಜಾಸ್ತಿ ಹತ್ರದಿಂದ ನೋಡೋದಕ್ಕೆ ಬಿಡೋದಿಲ್ಲ. ಆದಷ್ಟು ದೂರದಿಂದಲೇ ನೋಡ್ಕೊಂಡು ಬರಬೇಕಾಗುತ್ತೆ. ಸೊ ಚೂಡಿದಾರ್ ಈಸ್ ಕಂಪಲ್ಸರಿ. ಸೊ ಆದಷ್ಟು ಚೂಡಿದಾರ್ ಹಾಕ್ಕೊಂಬನ್ನಿ. ಸೊ ಹಂಗೂ ಮಳೆ ಎಲ್ಲ ನಿಲ್ತು, ದರ್ಶನ ಆಯಿತು. ಅಲ್ಲಿಂದ ಅಲ್ಲಿರುವಂತಹ ತುಂಗಾ ನದಿ ಏನು ನೋಡ್ತಾ ಇದ್ದೀರಾ, ಸೊ ಅಲ್ಲಿರೋ ಒಂದು ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲೂ ಒಂದಷ್ಟು ಫೋಟೋಸ್ ತೊಗೊಂಡು ಬಂದ್ವಿ. ಚೆನ್ನಾಗಿತ್ತು. ಇಲ್ಲೂ ಕೂಡ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ನಾವು ವೇಲ್ ಹಾಕಿರಲಿಲ್ಲ. ಸೊ ನೀವು ಆದಷ್ಟು ವೇಲ್ ಹಾಕ್ಕೊಂಬಿಟ್ಟು ಬನ್ನಿ. ಆಮೇಲೆ ನಾವು ಅಲ್ಲಿಂದ ಆಗುಂಬೆ ಕಡೆಗೆ ಹೊರಟ್ವಿ. ನೋಡ್ಬೋದು ಆಗುಂಬೆ ಘಾಟ್ ಹೆಂಗೆ ಕಾಣಿಸ್ತಿದೆ ಅಂತ. ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟಿತ್ತು ಫಾಗಿಂದ. ತುಂಬ ಚೆನ್ನಾಗಿತ್ತು. ಬಟ್ ಜಾಸ್ತಿ ಫೋಟೋಸ್ ನಾನು ತೊಗೊಳಕ್ಕಾಗಲಿಲ್ಲ ಇಲ್ಲಿ. ಹಾಗೆ ನಾವು ಅಲ್ಲಿಂದ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಸ್ವಲ್ಪ ಟೀ, ಕಾಫಿ, ಬಿಸ್ಕೆಟ್ಸು. ಸೊ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಇನ್ನು ಅಲ್ಲಿಂದ ನಾವು ಕೊಲ್ಲೂರು ಶ್ರೀ ಮೂಕಾಂಬಿಕೆ ಟೆಂಪಲ್ಗೆ ಹೊರಟ್ವಿ. ಇನ್ನು ಅಲ್ಲಿ ನಾವು ಫಸ್ಟು ಪ್ರಸಾದ ತಿಂದ್ಕೊಂಡು ಊಟ ಎಲ್ಲ ಆದಮೇಲೆ ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ಅಲ್ಲೂ ಕೂಡ ಮಳೆ. ಸೊ ಮಳೆಗಾಲದಲ್ಲಿ ಹೋಗ್ಬಿಟ್ಟು ಮಳೆ ಅಂದರೆ ಆಗುತ್ತಾ. ಚೆನ್ನಾಗಿತ್ತು. ಅಲ್ಲೂ ಕೂಡ ಒಳ್ಳೆ ದರ್ಶನ ಆಯಿತು. ಇನ್ನು ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬೆಂಗಳೂರು ಹೊರಟ್ವಿ. ಇನ್ನು ಬ್ಯಾಕ್ ಟು ದ ವಿಡಿಯೋ ಅಂತ ನೋಡೋದಾದರೆ ಈ ಒಂದು ಪ್ಲೇಸ್ ಯಜಮಾನ ಮೂವೀಸ್ ಮನೆ ಸೆಟ್ ಹಾಕಿದಂಥ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಬರುವಂತಹ ಆಲ್ದೂರು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕಾಲೇಜ್ ಬೆಟ್ಟ ಅಥವಾ ಯಜಮಾನ ಬೆಟ್ಟ ಅಂತ ಕೇಳಿದ್ರೆ ಯಾರೇ ಬೇಕಾದರೂ ನಿಮಗೆ ತೋರಿಸ್ತಾರೆ ರೂಟ್ನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.